ಸಾಮಾಜಿಕ ಪರಿಶೀಲನಾ ಸಭೆಯ ನೋಡಲ್ ಅಧಿಕಾರಿಗಳೇ ಹಾಗೂ ಸಹ ನೌಕರರೇ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಮ್ಮ ಶಾಲೆಗೆ ಸುಮಾರು 3 ರಿಂದ 4 ದಿನಗಳ ಕಾಲ ಶಾಲಾ ಒಂದು ಪರಿಶೀಲನೆಗಾಗಿ ಅಧಿಕಾರಿಗಳು ಬಂದಿದ್ದು ಪರಿಶೀಲನೆ ಮಾಡಿದ್ದು ಮತ್ತು ವರದಿಯನ್ನು ಓದಲಾಯಿತು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಸಮಗ್ರ ಶಿಕ್ಷಣದ ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕು, ಜೊತೆಗೆ ಸಮಾನವಾಗಿರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನ ವಿದ್ಯಾರ್ಥಿಗಳಿಗೆ ತಲುಪ್ತಾವೋ ಅಥವಾ ಇಲ್ಲ ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶ. ಆದ್ರೆ ತಾವ್ಯಾರೂ ಕೂಡ ಯಾವುದೇ ರೀತಿಯ ಕುಂದುಕೊರತೆ ಇಲ್ಲ ಅಂತ ಹೇಳಿ ಹೇಳಿದ್ರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಹಿತ ಒಂದಿಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಾವ, ಕುಂದುಕೊರತೆಗಳಿರ್ತಾವ. ಒಂದ್ ವೇಳೆ ನೀವು ಏನೇ ಹೇಳದೇ ಇದ್ರೆ ಅದು ಈಡೇರಿಸೋದಾಗಲ್ಲ. ನಿಮ್ಮ ಮನಸ್ಸೊಳಗೆ ಏನಾಗ್ತದೆ ಅದು ಉಳಿದ್ಬಿಡ್ತದೆ. ಸಮಸ್ಯೆಗಳು ಹೇಳ್ಬೇಕು, ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಹೇಳಿದಾಗ ಸಮಸ್ಯೆಗೆ ನಾವು ಪರಿಹಾರ ಕಂಡ್ಕೋಬೇಕಾಗ್ತದೆ. ಏನು ಸಮಸ್ಯೆಗಳಿಲ್ಲ ಅಂದ್ರೆ ಹಾಗೆ ನಮ್ದು ಶಾಲೆ 100% ನೀವು ಸರಿಯಾಗಿ ನಡೆಯಕತ್ತೇನು ಹೇಳ್ಬೇಕು. ಸಮಸ್ಯೆಗಳು ಹೇಳ್ರಿ, ಏನಾದ್ರು ಸ್ವಲ್ಪ ನೀರಿಂದ ಆಗಿರ್ಬೋದು, ಶೌಚಾಲಯದ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ರಸ್ತೆದು ಹೋಗೋದು ಬರೋದಾಗಿರ್ಬೋದು. ನೀವು ಏನಾದ್ರು ಹೇಳಿದ್ರ ನಮ್ಮಿಂದ ಸಾಧ್ಯ ಐತಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ಒಂದ್ ವೇಳೆ ನಮ್ಮಿಂದ ಸಾಧ್ಯ ಆಗಿಲ್ಲ ಅಂದ್ರೆ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ತಿಳಿಸ್ತಾರೆ. ಇನ್ನೊಂದು ಬಹಳ ಒಂದು ಏನಪ್ಪಾ ಅಂದ್ರೆ ಖೇದದ ವಿಷಯ ಏನಪ್ಪಾ ಅಂದ್ರೆ ಯಾರು ಕೂಡ ಪೇರೆಂಟ್ಸ್ ಗಳಿಗೆ ಹೇಳಿಲ್ಲ, ನೀವು ಹೇಳೋದಿಲ್ಲ ಅಂತ. ನಾವು ಸಾಕಷ್ಟು ಸಭೆಗಳನ್ನ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಟಾಗ ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿವಿ. ಆದ್ರೂ ಸಹಿತ ಹೇಳ್ತೀರೋ ಏನು ಬಿಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ನೀವು ಪಾಲಕರು ಶಾಲೆಗೆ ಬಂದಿದ್ಯಾದ್ರೆ ನಿಮ್ಮ ಒಂದು ಶೈಕ್ಷಣಿಕ ಸ್ಥಿತಿಗತಿ ಅವರಿಗೆ ಗೊತ್ತಾಗ್ತದೆ, ಹೌದಿಲ್ಲ? ಅವ್ರಿಗೆ ಏನು ಶೈಕ್ಷಣಿಕ ಸ್ಥಿತಿಗತಿ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಏನು ಕೇಳೋದೇ ಇಲ್ಲ. ಶಾಲೆಗೆ ಬಂದಾಗ ನಿಮ್ಮ ಒಂದು ಪ್ರೋಗ್ರೆಸ್ ಅನ್ನ ಅವರಿಗೆ ತಿಳಿಸ್ತೀವಿ ನಾವು. ಒಂದ್ ವೇಳೆ ನೀವು ಇಂಟೆಲಿಜೆಂಟ್ ಇದ್ರೆ ಅವರು ಮತ್ತಷ್ಟು ಆಸಕ್ತಿ ವಹಿಸಿ ಮತ್ತೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಲಿಯೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಒಂದ್ ವೇಳೆ ನೀವು ಕಲಿಕೆಯಲ್ಲಿ ಹಿಂದುಳಿದಿದ್ದಾದ್ರೆ ಮತ್ತಷ್ಟು ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆಸಕ್ತಿ ತುಂಬಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಶಿಕ್ಷಣವನ್ನ ಕೊಡಿಸುವಲ್ಲಿ ಪಾಲಕರು ಏನಾಗ್ತಾರಪ್ಪ ಅಂದ್ರೆ ಸಹಕಾರಿ ಆಗ್ತಾರೆ. ಆದ್ರೆ ನೀವು ಯಾರು ಕೂಡ ಪಾಲಕರಿಗೆ ಕರೆದುಕೊಂಡು ಬರೋದಿಲ್ಲ. ಅದರಲ್ಲಿ ಸ್ಪೆಷಲ್ ಆಗಿ ಹುಡುಗರಂತ ಕರೆದುಕೊಂಡು ಬರೋದೇ ಇಲ್ಲ. ಅವ್ರು ಬಹುಶಃ ಹೇಳೋದೇ ಇಲ್ಲ, ಒಬ್ರು ಕೈ ಎತ್ತಿಲ್ಲ. ನೋಟಿಸ್ ಕೊಟ್ಟೋದಿಲ್ಲ ನಿಮ್ಗ, ಕೊಟ್ಟೋದಿಲ್ಲ ನೋಟಿಸ್ ಹೇಳಿರಿ ಬರಿಬೇಕು. ಇದನ್ನಾದ್ರೂ ಕರ್ಕೊಂಡ್ ಬರ್ತೀರಿಲ್ಲ ಹುಡುಗರು, ಕರ್ಕೊಂಡ್ ಬರ್ತೀರ, ಕರ್ಕೊಂಡ್ ಬರ್ಲೇಬೇಕು. ಹೀಗಾಗಿ ಇಡೀ ಒಂದು 3 ರಿಂದ 4 ದಿನಗಳವರೆಗೆ ಏನು ನಮ್ಮ ಶಾಲಾ ಪರಿಶೀಲನೆಯನ್ನು ಮಾಡಿದ್ರು ಆ ಎಲ್ಲ ಅಧಿಕಾರಿ ವೃಂದಕ್ಕೆ ವೈಯಕ್ತಿಕವಾಗಿ ಮತ್ತು ಎಲ್ಲಾ ಶಿಕ್ಷಕರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಜೊತೆಗೆ ತಾವೆಲ್ಲರೂ ಕೂಡ ಶಾಲೆಯಿಂದ ಮತ್ತು ಸರ್ಕಾರದಿಂದ ಸವಲತ್ತುಗಳನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ತಮ್ಮೆಲ್ಲರಿಗೂ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು. ಸರ್ಕಾರ ಯಾಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸವಲತ್ತು ಕೊಡ್ತದ? ಬಟ್ಟೆ ಆಗಿರ್ಬೋದು, ಊಟ ಆಗಿರ್ಬೋದು, ಶೂ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಎಲ್ಲಾ ರೀತಿಯಾಗಿರ್ತಕ್ಕಂತಹ ಅನುಕೂಲ ನಿಮಗೆ ಕಲಿಯೋದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರೆ ಬಹಳಷ್ಟು ಸವಲತ್ತುಗಳನ್ನ ಕೊಡ್ತಾ ಇದೆ. ಆ ಸರ್ಕಾರದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ತಮ್ಮಲ್ಲಿ ಏನ್ ಬರ್ಬೇಕಪ್ಪ ಅಂದ್ರೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಬರಬೇಕು. ಅವಾಗ ಸರ್ಕಾರ ಪಟ್ಟಿರ್ತಕ್ಕಂಥ ಯೋಜನೆಗಳು ಏನಾಗ್ತಾವ ಅಂದ್ರೆ ಸಫಲ ಆಗ್ತಾವ, ಯೂಸ್ಫುಲ್ ಆಗ್ತಾವ. ಬರೇ ಸರ್ಕಾರದ ಯೋಜನೆಗಳನ್ನ ತೆಗೆದುಕೊಳ್ಳೋದು ಕಲಿಯೋದಿಲ್ಲ ಅಂದ್ರೆ ಅದು ಸರ್ಕಾರ ಮಾಡಿರ್ತಕ್ಕಂಥ ಹಣ ಏನಾಗ್ತದಪ್ಪ ಅಂದ್ರೆ ಅನಿರೀಕ್ಷಿತವಾಗಿ ವ್ಯತ್ಯಾಗಿ ಹೋಗ್ತದೆ. ಅದಕ್ಕಾಗಿ ಸರ್ಕಾರ ನಾವು ಯಾವ ತರ ಹೇಳಿದ್ರಲ್ಲ ಸರ್, ಇದು ಗೃಹಲಕ್ಷ್ಮಿ ಯೋಜನೆಯಿಂದ 2000 ಬಂದಾಗ ಎಷ್ಟು ವಿರಾಸತಿಯಾಗಿ ಬ್ಯಾಂಕಿಗೆ ಹೋಗಿ
ನಾವು ಸ್ಟೇಟ್ಮೆಂಟ್ ನೋಡ್ತೀವಿ ಎಷ್ಟು ಖುಷಿ ಆಗ್ತದಲ್ಲ, ಅದೇ ರೀತಿಯಾಗಿ ನೀವು ಕೂಡ ಸರಿಯಾಗಿರ್ತಕ್ಕಂಥ ಒಂದು ಶಿಕ್ಷಣ ಒಂದು ಕಲಿತು ಮುಂದೆ ಯಾವ್ದಾದ್ರು ಒಂದು ಸರ್ಕಾರಿ ನೌಕರಿಯನ್ನು ತೆಗೆದುಕೊಂಡಾಗ ನಿಮ್ಮ ತಂದೆ ತಾಯಿಗಳ ಮುಖದಲ್ಲಿ ಆನಂದ ಬಾಷ್ಪವನ್ನು ನಾವು ನೋಡಬಹುದು, ಸಂತೋಷದ ಕ್ಷಣವನ್ನು ನಾವು ನೋಡಬಹುದು. ಆ ರೀತಿಯಾಗಿ ನಾವೆಲ್ಲರೂ ಕೂಡ ರೂಪ ಮಾಡಬೇಕು. ಶಿಕ್ಷಕರ ಒಂದು ಮಾರ್ಗದರ್ಶನ ನಿಮ್ಗೆ ಇರಬೇಕು, ಶಿಕ್ಷಕರು ಹೇಳಿದಂತೆ ಕೇಳಬೇಕು. ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಶಾಲೆ ಮತ್ತು ಶಿಕ್ಷಕರಿಂದಲ್ಲ, ನಿಮ್ಮ ಸುತ್ತಮುತ್ತಲು ಇರತಕ್ಕಂತ ಹಿರಿಯ ವ್ಯಕ್ತಿಗಳಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಅವರಿಂದ ಬರ್ತಕ್ಕಂಥ ಗುಣಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನ ಸ್ವೀಕಾರ ಮಾಡಿಕೊಂಡು ತಾವೆಲ್ಲರೂ ಕೂಡ ತಮ್ಮ ಮುಂದಿನ ಭವಿಷ್ಯತ್ತನ್ನ ಸರಿಯಾಗಿ ರೂಪಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವಂದನೆಗಳನ್ನು ಮಾತುಗಳನ್ನ ಮುಗಿಸುತ್ತೇನೆ. ಇದುವರೆಗೂ ಕಾರ್ಯಕ್ರಮವನ್ನು ಮುಗಿಸಿ ಅಧ್ಯಕ್ಷೀಯ ಭಾಷಣ ಆಡಿದಂತಹ ನನ್ನ ಶಾಲೆಯ ಮುಖ್ಯಗಳಾದ ಮಾಸ್ತರರಿಗೆ ಧನ್ಯವಾದಗಳು. ನಮ್ಮ ಹಂತದಲ್ಲಿದ್ದರೆ ನಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಸರ್. ಸುಮಾರು 1,90,000 HKDB ಮೊದಲಿಗೆ ನಾವು ಕಲ್ಯಾಣ ಕರ್ನಾಟಕ ಅಥವಾ HKDB ಆಗಿದೆ. ಸ್ವಲ್ಪ ಖರಾಬಾಗಿದೆ, ನಮ್ಮ ವ್ಯಾಪ್ತಿಯೊಳಗೆ ಬರ್ತಿತ್ತು ಅಂತಂದ್ರೆ ಅದನ್ನು ಸರಿಪಡಿಸಿಕೊಟ್ಟು ನಮ್ಮ ಶಾಲೆ ಅಂತ ಕಡೆಯಿಂದ ಎಲ್ಲ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ತಾವು ಕಲಿಸಿದಾಗ ಆಗ್ತದ. ಈ ವೇದಿಕೆ ಮೂಲಕ ತಮ್ಮ ಮನವಿಯನ್ನು ನಾವು ಕಲಿಸ್ತಾ ಇದ್ದೀವಿ. ನಿರ್ವಹಣೆ ಅದು ಸರಿಪಡಿಸಬೇಕಾದ್ರೆ ನಮ್ಮ ಮಾಹಿತಿ ಪ್ರಕಾರ 50,000 ರಿಂದ 60,000 ರೂಪಾಯಿಗಳ ಖರ್ಚಾಗ್ತದೆ. ನಮ್ಮ ವ್ಯಾಪ್ತಿಯೊಳಗೆ ಬರ್ತಿತ್ತು, ನಾವು ನಮ್ಮ ವ್ಯಾಪ್ತಿಗೆ ನಿರುತ್ತಿತ್ತು ಅಂದ್ರೆ ಮಾಡಿಕೊಟ್ಟು ಅನುಕೂಲ ಆಗ್ತದ ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಶಾಲೆಯ ಮುಖ್ಯಗಳಾಗಿರ್ಬೋದು, ಅತಿಥಿಗಳಾಗಿ ಆಗಂತ ಈ ಪರಿಶೋಧನಾ ಸಾಮಾಜಿಕ ಪರಿಶೋಧನಾ ನೋಡಲ್ ಅಧಿಕಾರಿಗಳಾದಂಥ ಹನುಮಂತರಾಯ್ ಸರ್ ಹಾಗೂ ವರದಿ ಮಂಡನೆ ಮಾಡಿದಂಥ ಸರ್ವಸಪ್ಪ ಮುಸ್ಲಿಂ ಸರ್, ಗ್ರಾಮ ಸಂಪನ್ಮೂಲ ವ್ಯಕ್ತಿ ಹಾಗೂ ಇನ್ನೊಬ್ಬರ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅಲ್ಪ ವಿರಾಮ ನೀಡ್ತಾರೆ.